ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಅಂದ್ರೆ 60 ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ವಿಧವಾ ವೇತನ ಪಡೆಯುವಂತಹ ಮಹಿಳೆಯರಿಗೆ ಹಾಗೂ ವಿಶೇಷ ಚೇತನರಿಗೆ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ಪಿಂಚಣಿ ನಿಮಗೆ ಇನ್ಮೇಲೆ ನಿಗದಿತ ಪಾವತಿ ಆಗುತ್ತೆ. ಪ್ರತಿ ತಿಂಗಳು 10,000 ರೂಪಾಯಿ ನೇರ ಬ್ಯಾಂಕ್ಗೆ ವರ್ಗಾವಣೆ ಆಗುತ್ತೆ ಹಾಗೂ ಪ್ರತಿ 2 ವರ್ಷಗಳಿಗೊಮ್ಮೆ 5% ರಷ್ಟು ಸ್ವಯಂಚಾಲಿತವಾಗಿ ಹೆಚ್ಚಿಸಲಾಗುತ್ತೆ ಈ ಒಂದು ಪಿಂಚಣಿಯನ್ನ. ನೀವು ಕೂಡ ಇದನ್ನ ಪಡೆಯಬಹುದು, ಇವತ್ತಿನಿಂದಲೇ ಇದನ್ನ ಪಡೆಯಬಹುದು. ಎಲ್ಲವನ್ನು ಕೂಡ ವಿತ್ ಲೈವ್ ಆಗಿ ನಾನು ನಿಮಗೆ ಹೇಳಿಕೊಡ್ತೇನೆ. ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ವಿಡಿಯೋ ಆಗಿರುತ್ತೆ. ಈ ಒಂದು ಪಿಂಚಣಿಯಿಂದ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಲಾಭದಾಯಕವಾಗಲಿದೆ ಅಂತ ಸ್ವತಃ ಸರ್ಕಾರನೇ ತಿಳಿಸಿರುವಂತದ್ದು. ನೀವು ಕೂಡ 60 ವರ್ಷದ ಮೇಲ್ಪಟ್ಟವರಾಗಿದ್ರೆ ಹಾಗೂ ಸರ್ಕಾರದಿಂದ ಯಾವುದೇ ರೀತಿ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಹಾಗೂ ವಿಧವಾ ವೇತನ ಪಡೆಯುತ್ತಿದ್ದಂತಹ ಮಹಿಳೆಯರಾಗಿದ್ರೆ ಅಂತಂದ್ರೆ ಅಥವಾ ವಿಶೇಷ ಚೇತನರು ಆಗಿದ್ರೆ ಅಂತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಈ ಒಂದು ಮಾಹಿತಿ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ನೋಡಿ, ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಈ ಒಂದು ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಮೊದಲನೆಯದಾಗಿ ಹಿರಿಯ ನಾಗರಿಕರ ಬಗ್ಗೆ ಬಂದಿರುವಂತಹ ಈ ಒಂದು ಅಪ್ಡೇಟ್ ತುಂಬಾನೇ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ನೋಡಿ, ದೇಶದ ವೃದ್ಧ ನಾಗರಿಕರ ಜೀವನವನ್ನ ಆರ್ಥಿಕವಾಗಿ ಸುರಕ್ಷಿತ ಮತ್ತು ಸ್ವಾವಲಂಬಿಯಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಒಂದು ಹೊಸ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಯೂನಿಫೈಡ್ ಪಿಂಚಣಿ ಯೋಜನೆ 2020. ಇದು ನಿಮಗೆ ಗೊತ್ತಿರುತ್ತೆ. ಇದರ ಅಡಿಯಲ್ಲಿ ಅರ್ಹತೆ ಹೊಂದಿರುವ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಪಿಂಚಣಿ ನೀಡಲಾಗುವುದು. ಸಾಮಾಜಿಕ ಸುರಕ್ಷಾ ಜಾಲವನ್ನ ಬಲಪಡಿಸುವ ದಿಶೆಯಿಂದ ಇದನ್ನ ಒಂದು ಮೈಲುಗಲ್ಲು ಎಂದು ಪರಿಗಣಿಸಲಾಗಿದೆ. ಈ ಕ್ರಮದ ವೃದ್ಧಾಪ್ಯದಲ್ಲಿ ಇಲ್ಲಿ ನಾಗರಿಕರ ಆರ್ಥಿಕ ತೊಂದರೆಗಳನ್ನು ಎದುರಿಸದೆ ಘನತೆಯಿಂದ ಜೀವಿಸಲು ಸಹಾಯ ಮಾಡುವಂತೆ ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ನೋಡಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದೃಷ್ಟಿಯನ್ನ ಮುಂದುವರಿಸುವ ಉದ್ದೇಶವನ್ನ ಹೊಂದಿದ ಈ ಒಂದು ಯೋಜನೆ ವೃದ್ಧಾಪ್ಯದಲ್ಲಿ ಕುಟುಂಬದ ಸದಸ್ಯರು ಅಥವಾ ಇತರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಅಥವಾ ತಡೆಹಿಡಿಯಲು ಹಿರಿಯರಿಗೆ ಘನತೆಯಿಂದ ಜೀವಿಸಲು ಸಹಾಯ ಮಾಡುವುದು ಇದರ ಮುಖ್ಯ ಗುರಿಯಾಗಿದೆ. ಈ ನಿಯಮಿತ ಆದಾಯದಿಂದ ಅವರ ದೈನಂದಿನ ಅವಶ್ಯಕತೆಗಳು, ಔಷಧೋಪಚಾರ ಮತ್ತು ಆರೋಗ್ಯ ಸೇವೆಗಳಿಗೆ ಹಣದ ತೊಂದರೆ ಇರುವುದಿಲ್ಲ. ಇದು ವೃದ್ಧರ ಒಂದು ಮಾಸಿಕ ಶಾಂತಿ ಮತ್ತು ಸುರಕ್ಷಿತ ಕೊಡುಗೆ ಎಂದು ಹೇಳಬಹುದು. ನೋಡಿ, ಇಲ್ಲಿ ವಿಧವಾ ವೇತನ ಪಡೆಯುವಂತಹ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತು ನೋಡಿ, ಇಲ್ಲಿ ಡಿಎ ಅಂತಂದ್ರೆ 60 ವರ್ಷದ ಮೇಲ್ಪಟ್ಟವರಿಗೆ ಡಿಎ ಹೈಕ್ ಆಗ್ತಾ ಇದೆ ಈ ಬಾರಿ. ಹಾಗೂ EPS 95 ಅಲ್ಲಿ ನಿಮಗೆ ಭರ್ಜರಿ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಹಾಗೆ ವಿಶೇಷ ಚೇತನಗಳು ಕೊನೆಗೆ ಇಲ್ಲಿ ನೀವು ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವೆಲ್ಲವನ್ನು ಕೂಡ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ನಮ್ಮ ವಿಡಿಯೋನ ಬಹಳಷ್ಟು ಜನರು ಪಿಂಚಣಿ ಪಡೆಯುವವರು ನೋಡ್ತೀರಾ. ನೋಡಿ, ನಿಮಗೆ ಪ್ರತಿ ತಿಂಗಳು ಹಣ ಬಂದ್ರೆ ಹೇಗಿರುತ್ತೆ ಇದನ್ನ ನೀವು ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬರುತ್ತೆ. ಈ ಒಂದು ಚಾನಲ್ ವೀಕ್ಷಕರಿಗೆ ಮಾತ್ರ ಬಂಪರ್ ಸುದ್ದಿ. ನಮ್ಮ ಜೀವನದಲ್ಲಿ ಪ್ರತಿ ತಿಂಗಳು ಫಿಕ್ಸ್ ಆದ ಇನ್ಕಮ್ ಬಂದರೆ ಎಷ್ಟು ಸುಲಭವಾಗುತ್ತದೆ ಅಂತ ಯೋಚಿಸಿದ್ದೀರಾ? ಇದೇ ಅವಕಾಶವನ್ನ SBI ಯೂನಿಟಿ ಡೆಪಾಸಿಟ್ ಸ್ಕೀಮ್ ಕೊಡುತ್ತಿದೆ. ನೀವು ಕೇವಲ 3 ಅಥವಾ 5 ಹಾಗೂ 7 ಅಥವಾ 10 ವರ್ಷದವರೆಗೆ ಇಲ್ಲಿ ಅವಧಿಯನ್ನ ಆಯ್ಕೆ ಮಾಡಬಹುದು. ನೋಡಿ, ಕೇವಲ 3 ವರ್ಷ ಕೂಡ ಅವಧಿಯನ್ನ ಆಯ್ಕೆ ಮಾಡಬಹುದು ಹಾಗೂ ಪ್ರತಿ ತಿಂಗಳು ಖಚಿತ ಆದಾಯವನ್ನ ಪಡೆಯಬಹುದು. ಆದ್ರೆ ನಿಮ್ಮ ಬಳಿ ಒಂದು ಪ್ರಶ್ನೆ ಇರುತ್ತೆ, ಯಾವ ಬ್ಯಾಂಕಿನಲ್ಲಿ FDಗೆ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತದೆ ಅಂತ. ಸಾಮಾನ್ಯವಾಗಿ 5 ರಿಂದ 6% ಮಾತ್ರ ಕೊಡ್ತಾರೆ. ಆದ್ರೆ ಸ್ಟೇಬಲ್ ಮನಿ ಆಪ್ ಮೂಲಕ ನೀವು ಯಾವುದೇ ಬ್ಯಾಂಕ್ ನಲ್ಲಿ ನೀವು FD ಇಟ್ಟರೂ ಕೂಡ 9% ನಿಮಗೆ ಬಡ್ಡಿಯನ್ನ ಕೊಡ್ತಾರೆ. ಸ್ಟೇಬಲ್ ಮನಿ ಆಪ್ ನಲ್ಲಿ ನೀವು 200+ ಬ್ಯಾಂಕ್ಗಳ FDಗಳನ್ನ ಕೇವಲ 2 ನಿಮಿಷದಲ್ಲಿ ಕಂಪೇರ್ ಮಾಡಿ ಇನ್ವೆಸ್ಟ್ ಮಾಡಬಹುದು. ಯಾವುದೇ ಹೊಸ ಬ್ಯಾಂಕ್ ಅಕೌಂಟ್ ತೆರೆಯಬೇಕಾಗಿಲ್ಲ. ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದರಲ್ಲೇ ನೀವು ಮಾಡ್ಕೊಳ್ಬಹುದು. SMS ಅಥವಾ ಇಮೇಲ್ ಮೂಲಕ ಬ್ಯಾಂಕಿನಿಂದಲೇ ಕನ್ಫರ್ಮೇಷನ್ ಬರುತ್ತದೆ. ಪ್ರತಿ FDಗೆ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಕೂಡ ಆಗುತ್ತೆ. ಇದರಲ್ಲಿ ಅತ್ಯುತ್ತಮ ಅಂಶ ಏನಂದ್ರೆ ನೀವು ಕೇವಲ 1,000 ರೂಪಾಯಿನಿಂದ ಪ್ರಾರಂಭಿಸಬಹುದು. ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ FD ಮಾಡೋದ್ರಿಂದ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಕೂಡ ಹೆಚ್ಚಾಗುತ್ತೆ. ಕೆಳಗಡೆ ಲಿಂಕ್ ಇರುತ್ತೆ, ಈಗಲೇ ಸ್ಟೇಬಲ್ ಮನಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಸ್ಪೆಷಲ್ ಆಗಿ ಪಿಂಚಣಿ ಪಡೆಯುವವರಿಗೆ ಅಪ್ಲೈ ಆಗುತ್ತೆ ಹಾಗೂ ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಕೆಳಗಡೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಹಿರಿಯ ನಾಗರಿಕರಿಗೆ ಮತ್ತೆ ವಿಧವಾ ವೇತನ ಪಡೆಯುವಂತಹ ಮಹಿಳೆಯರಿಗೆ ನಿಮಗೆ ಒಂದು ವಿಶೇಷ ಗುಡ್ ನ್ಯೂಸ್ ಇದೆ. ಇದನ್ನ ನೆಕ್ಸ್ಟ್ ನಿಮಗೆ ತಿಳಿಸ್ತೇನೆ. ನೋಡಿ, ಇಲ್ಲಿ ಈ 10,000 ರೂಪಾಯಿ 60 ವರ್ಷದ ಮೇಲ್ಪಟ್ಟವರಾಗಿದ್ರೆ ನಿಮಗೆ ಸಿಗುತ್ತೆ. ಅವರು ಭಾರತದ ನಿವಾಸಿಯಾಗಿರಬೇಕು ಅಥವಾ ನಾಗರಿಕರಾಗಿರಬೇಕು. NRIಗಳು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಹೇಳಲಾಗಿದೆ. ಮತ್ತು ವಾರ್ಷಿಕ ಪರಿವಾರ ಆದಾಯ ಇಲ್ಲಿ 50,000ಕ್ಕಿಂತ ಕಡಿಮೆ ಇರಬೇಕು. ಕುಟುಂಬವು 10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿ ಮಾಲೀಕತ್ವವನ್ನ ಹೊಂದಿರಬೇಕು. ಇಲ್ಲಿ ಅರ್ಜಿದಾರರು ಇತರ ಯಾವುದೇ ಕೇಂದ್ರ ಸರ್ಕಾರದ ಪಿಂಚಣಿಯನ್ನ ಪಡೆದಿದ್ದರೂ ಕೂಡ ಇದು ಬರುತ್ತೆ. ಆದರೆ ಇಲ್ಲಿ ನಿಮಗೆ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಲಾಗಿದೆ. ಏನಂತಂದ್ರೆ ನೀವು ಭಾರತದ ನಿವಾಸಿಗಳಾಗಿರಬೇಕು, ಕನಿಷ್ಠ 60 ವರ್ಷದ ಮೇಲ್ಪಟ್ಟವರು ಆಗಿರಲೇಬೇಕು ಅಂತ ಹೇಳಲಾಗಿದೆ. ಇದು ಮಹಿಳೆಯರಿಗೂ ಕೂಡ ಸಿಗುತ್ತೆ ಮತ್ತು ಪುರುಷ ಹಿರಿಯ ನಾಗರಿಕರಿಗೂ ಕೂಡ ಇದು ಸಿಗುತ್ತೆ. ಇದನ್ನ ನೀವು ಹೇಗೆ ಪಡಿಬೇಕು ಅನ್ನೋದನ್ನ ತಿಳಿಸಿಕೊಡ್ತಾನೆ. ದಯವಿಟ್ಟು ನೀವು ಇದನ್ನ ಮಾಡಿದ್ರೆ ತುಂಬಾ ಸುಲಭವಾಗಿ ಪಡಿಬಹುದು ವೀಕ್ಷಕರೇ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ನೀವು ತುಂಬಾ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಏನಾದರೂ
ಇಲ್ಲಿ ನೀವೇ ಸ್ವತಃ ಫೋನಿನಲ್ಲಿನೇ ಅರ್ಜಿ ಸಲ್ಲಿಸುವಂತಹ ಒಂದು ಚಿಕ್ಕ ಒಂದು ನಾಲೆಡ್ಜ್ ಇದ್ರೂ ಕೂಡ ಸಾಕು, ನೀವು ಇದನ್ನ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹತ್ತಿರದ CSC ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸರಳ ಮತ್ತು ಬಳಕೆದಾರರಿಗೆ ಅನುಕೂಲಕವಾಗಲಿದೆ. ಅರ್ಜಿದಾರರು ಈ ಕೆಳಗಿನ ವಿಧಾನದಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಲಾಗಿದೆ. ನೋಡಿ, ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿ. ನೋಡಿ, ಆನ್ಲೈನ್ ಅರ್ಜಿ ಫಾರ್ಮ್ ಲಭ್ಯವಿರುತ್ತೆ, ಅಲ್ಲಿ ಡೀಟೇಲ್ಸ್ ಕೊಡಲಾಗುತ್ತೆ, ಅದನ್ನ ಕೊಡಿ ಸಾಕು, ನೀವು ಅರ್ಜಿಯನ್ನ ಸಲ್ಲಿಸಿದಂಗೆ. ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ವಯಸ್ಸಿನ ಪುರಾವೆ, ವಿಳಾಸ ಪುರಾವೆ, ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಖಾತೆಯ ಡೀಟೇಲ್ಸ್, ಅಗತ್ಯ ದಾಖಲಾತಿಗಳನ್ನು ಜೋಡಿಸಬೇಕಾಗುತ್ತೆ. ಅರ್ಜಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದ ನಂತರ ಪರಿಶೀಲನೆ ಪ್ರಕ್ರಿಯೆ ಸುಮಾರು 2 ವಾರದಲ್ಲಿ ಸಂಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಇದಾದ ಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ 10,000 ರೂಪಾಯಿ ಹಣ ಜಮೆ ಆಗುತ್ತೆ. ವೀಕ್ಷಕರೇ, ಈಗಲೇ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ವಿಧವಾ ವೇತನ ಪಡೆಯುವಂತಹ ಮಹಿಳೆಯರಿಗೆ ಈಗಿನ ಅಪ್ಡೇಟ್ ಆಗಿರುತ್ತೆ ಮತ್ತು ಇದರ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು DA ಹೈಕ್ ಬಗ್ಗೆ ಹಾಗೂ ವಿಶೇಷ ಚೇತನರಿಗೆ ಬಂದಿರುವಂತಹ ವಿಶೇಷ ಅಪ್ಡೇಟ್ ಬಗ್ಗೆ ಇರುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಮತ್ತು ಇಲ್ಲಿ ಹಿರಿಯ ನಾಗರಿಕರಿಗೆ ಇನ್ನೊಂದು ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ನೋಡಿ, ಕಳೆದ 5 ದಿನಗಳಿಂದ ಈ ಒಂದು ವಿಡಿಯೋನ ರಿಸರ್ಚ್ ಮಾಡ್ತಾ ಇದ್ದಾನೆ, ಹಾಗಾಗಿ ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವೀಕ್ಷಕರೇ. ನೋಡಿ, ವಿಧವಾ ಪಿಂಚಣಿ ಯೋಜನೆ ಬಂದ್ಬಿಟ್ಟು ದ್ವಿಗುಣ ಪಿಂಚಣಿ ಯೋಜನೆ ಅಂತಾನೆ ಹೇಳ್ಬಹುದು. ಈ ಬಾರಿ ಭಾರತ ಸರ್ಕಾರವು 2025ರಿಂದ ವಿಧವಾ ಪಿಂಚಣಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸುವ ದಿಶೆಯಲ್ಲಿ ಪಿಂಚಣಿ ಮೊತ್ತವನ್ನು ದ್ವಿಗುಣಗೊಳಿಸಲು ಅನುಮೋದನೆ ನೀಡಲಾಗಿದೆ. ಈ ನಿರ್ಧಾರವು ವಿಧವೆಯರ ಒಂದು ಆತಂಕಗಳನ್ನ ಎದುರಿಸುತ್ತಿದ್ದಾರಲ್ವಾ, ಅದಕ್ಕೆ ಸವಾಲಾಗಿ ನಿಲ್ಲುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆಯು ಪತಿಯನ್ನ ಕಳೆದುಕೊಂಡ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ ಅವರ ಮೂಲಭೂತ ಅಗತ್ಯಗಳನ್ನ ಪೂರೈಸುವ ಉದ್ದೇಶ ಹೊಂದಿದೆ ಎಂದು ಸರ್ಕಾರ ತಿಳಿಸಿದೆ. ನೋಡಿ, ಪಿಂಚಣಿ ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ ಹಿಂದಿನ ಮೊತ್ತ ಬಂದ್ಬಿಟ್ಟು 1,000 ರೂಪಾಯಿ ಹಣ ಪಿಂಚಣಿ ಸಿಗುತ್ತಾ ಇತ್ತು. 2022ರಿಂದ ನೀವು ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಇವಾಗ ನಿಮಗೆ 2,000 ರೂಪಾಯಿ ಹಣ ಸಿಗುತ್ತೆ. ಮತ್ತು 2023ರಿಂದ ಅಥವಾ ಅದರ ಹಿಂದಿನ ವರ್ಷಗಳಿಂದ ನೀವು ಪಿಂಚಣಿಯನ್ನ ಪಡಿತಾ ಇದ್ರಿ ಅಂತಂದ್ರೆ ನೋಡಿ, ನಿಮಗೆ ಇಲ್ಲಿ 2,000 ರೂಪಾಯಿ ಹಣನೇ ಸಿಗುತ್ತೆ. ಆದ್ರೆ ಇಲ್ಲಿ 2025 ಈ ಜನವರಿ ತಿಂಗಳಿನ ನಂತರ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ದಾರೆ ಅವರಿಗೆ ಇಲ್ಲಿ 3,200 ರೂಪಾಯಿ ಹಣ ಪಿಂಚಣಿ ಹೆಚ್ಚಳವಾಗಿದೆ ಮತ್ತು ಪಿಂಚಣಿಯನ್ನ ದ್ವಿಗುಣಗೊಳಿಸಲು ಪ್ರಯೋಜನಗಳನ್ನ ಮಾಡಲಾಗುತ್ತೆ. ಇದು ಇನ್ನೂ ಕೂಡ ಸಂಪೂರ್ಣವಾಗಿ ಪಿಂಚಣಿ ಹೆಚ್ಚಳ ಆಗಿಲ್ಲ, ಆದರೆ ಈ ಒಂದು ಮಾಹಿತಿಯನ್ನ ನಾವು ಮುಂಚೆಗೆ ಕೊಡ್ತಾ ಇದ್ದೇವೆ ಅಂತ ಸರ್ಕಾರನೇ ತಿಳಿಸಿರುವಂತದ್ದು. ಹಾಗೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳವಾಗಿ ಬರ್ತಾ ಇದೆ. ನಿಮಗೆ ಯಾವ ರೀತಿ ಹಣ ಬರ್ತಾ ಇದೆ ದಯವಿಟ್ಟು ತಿಳಿಸಿ. ಮತ್ತು ನೋಡಿ, ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಂದ್ರೆ ಏನ್ ಗೊತ್ತಾ, ನಿಮಗೆ ಇವಾಗ ಎಷ್ಟು ಹಣ ಬರ್ತಾ ಇದೆ, ಉದಾಹರಣೆಗೆ ನಿಮಗೆ 1,200 ರೂಪಾಯಿ ಹಣ ಬರ್ತಾ ಇದ್ರೆ ನಿಮಗೆ ಅದರ ಡಬಲ್ ಹಣ ಬರುತ್ತೆ. ಈ ರೀತಿಯಾಗಿ ನಿಮಗೆ ಹಣ ಡಬಲ್ ಆಗಿದೆ. ಯಾರು ವಿಧವಾ ವೇತನ ಹಣ ಪಡಿತಾ ಇದ್ದಾರೆ ಅವರಿಗೆ. ನೋಡಿ, ಅಂಗವಿಕಲರಿಗೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯುವಂತಹ ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ನೋಡಿ, ಮುಂಬರುವ ದಿನಗಳಲ್ಲಿ ಇದು ಚಾಲ್ತಿಯಲ್ಲಿರುತ್ತೆ. ದೊಡ್ಡ ಆಸ್ಪತ್ರೆಗಳಲ್ಲೂ ಕೂಡ ನೀವು ಉಚಿತವಾಗಿ ತಪಾಸಣೆಯನ್ನ ಮಾಡಿಕೊಳ್ಳಬಹುದಾಗಿರುತ್ತೆ ಹಾಗೂ ಚಿಕಿತ್ಸೆಯನ್ನು ಕೂಡ ಪಡೆಯಬಹುದಾಗಿರುತ್ತೆ. ನೋಡಿ, EPS 95 ಪಿಂಚಣಿ ಮತ್ತು DA ಹೈಕ್ ಬಗ್ಗೆ ಸರ್ಕಾರದಿಂದ ಮಹತ್ವದ ಆದೇಶ ಬಂದಿದೆ. ನೋಡಿ, ಭಾರತದಲ್ಲಿ ಕೋಟ್ಯಾಂತರ ನೌಕರರು ತಮ್ಮ ಜೀವನದ ಭದ್ರತೆಯ ಸಲುವಾಗಿ ನೌಕರರ ಭವಿಷ್ಯ ನಿಧಿ EPF ಹಾಗೂ ನೌಕರರ ಪಿಂಚಣಿ ಯೋಜನೆ EPS 1995 ಮೇಲೆ ಅವಲಂಬಿತರಾಗಿದ್ದಾರೆ. ನಿವೃತ್ತಿಯ ನಂತರ ಜೀವನ ಸಾಗಿಸಲು ಪಿಂಚಣಿ ಒಂದು ಪ್ರಮುಖ ಆರ್ಥಿಕ ಆಧಾರವಾಗಿದೆ. ಇದರ ಉದ್ದೇಶದಿಂದ ಎಲ್ಲಾ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ 3,000ರಿಂದ 5,000 ರೂಪಾಯಿ ಹಣವನ್ನ ಕೊಡುತ್ತಾರೆ ಈ ಬಾರಿ ಅಂತ ಸ್ವತಃ ಸರ್ಕಾರನೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ನೋಡಿ, ಸ್ಟೇಬಲ್ ಮನಿ ಅಂತ ಕೆಳಗಡೆ ಇರುತ್ತೆ. ಈ ಒಂದು ಆಪ್ ಇಂದ ನೀವು ಪ್ರತಿ ತಿಂಗಳು ಕೂಡ ನೀವು ಒಂದು ಸ್ಟೇಬಲ್ ಆಗಿ ಹಣವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಆದರೆ ಇದಕ್ಕೆ ಒಂದು ನಮ್ಮ ಎಲ್ಲಾ ವೀಕ್ಷಕರಿಗೆ ಇದನ್ನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ತಗೊಂಡು ಬಂದಿದ್ದೇನೆ. ಯಾಕಂತಂದ್ರೆ ಇದು ಪಿಂಚಣಿ ಪಡೆಯುವವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಒಂದ್ಸರಿ ನೋಡಿ, ಟ್ರೈ ಮಾಡಿ, ಇಷ್ಟ ಇದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು.